ಆನೆವಾರಿ 22, 23 ನಿರಂತರವಾಗಿ ಅಲ್ಲಿ ರಾತ್ರಿ ಆಗಲ ರೈತ SKMಲಿಂದ ಧರಣಿ ಪ್ರಾರಂಭ ಆಗ್ತಾ ಇದೆ. ಕಾರಣ ಅಂದರೆ ರೈತರು ಎಷ್ಟು ಕಷ್ಟದಲ್ಲಿ ಇದ್ದರೂ ಕೂಡ ಆಡಳಿತ ಪಕ್ಷ ಮತ್ತು ವಿರೋಧಿ ಪಕ್ಷ ವಿಧಾನಸಭೆಯಲ್ಲಿ ಮೂಕದರ್ಶಕರಿದ್ದಾರೆ, ಏನೋ ಮಾತಾಡೋಕ್ಕೆ ತಯಾರಿಲ್ಲ. ತೊಗರಿಗೆ 8,000 ದರ ನಿಗದಿ ಮಾಡಿದ್ರು ಕೂಡ ಮಾರ್ಕೆಟ್ನಲ್ಲಿ 6,000, 6,500 ಹೋದರೂ ಕೂಡ ಯಾರೋ ಚಕಾರ ಅಂತ ಬಾಯಿ ಬಿಚ್ಚಿಲ್ಲ. ನಾವು ಕೇಳ್ತಕ್ಕಂಥದ್ದು ಸ್ವಾಮಿನಾಥನ್ ಆಯೋಗದ ವರದಿ ಪ್ರಕಾರ 10,258 ರೂಪಾಯಿ ಆಗ್ತದೆ. ಈಗ ಇದ್ದಿದ್ದು ಒಂದು 15 to 20% ತೊಗರಿ ಮಾತ್ರ ಬೆಳೆದಿದ್ದು ಈ ವರ್ಷ. ಆದರೂ ಕೂಡ ಬೆಲೆ ಇಷ್ಟು ಕಡಿಮೆ ಇದ್ರೆ ಸರಿ ಇಲ್ಲ. ಅದರ ಜೊತೆಯಲ್ಲಿ ಬೇಳೆಕಾಳು ಬೋರ್ಡ್ನಿಂದ 8,000ಕ್ಕೆ ಖರೀದಿ ಮಾಡ್ತಾರಂತ. ಇಲ್ಲಿ ಕಲಬುರಗಿ ಜಿಲ್ಲೆಯ GI ಟ್ಯಾಗ್ ತೊಗರಿ 25% ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಬೇಕಂತ ನಿರ್ಣಯ ಆದರೂ ಕೂಡ ಬೇಳೆಕಾಳು ಬೋರ್ಡ ಯಾವ ಕೆಲಸಕ್ಕೆ ಬರ್ತಾ ಇದೆ 8,000 ಖರೀದಿ ಮಾಡಿದ್ರೆ 8,000 ಸೊಸೈಟಿ ವತಿಯಿಂದ ಮಾಡಲಿಕ್ಕೆ ತಯಾರಿದ್ದಾರಲ್ಲ. ಈಗಾಗಲೇ ನೋಂದಣಿ ಪ್ರಾರಂಭ ಇದೆ. ಇದು ನಿರ್ಲಕ್ಷ್ಯ ಮತ್ತು ಅವ್ಯವಸ್ಥಿತವಾಗಿ ನಡೀತಕ್ಕಂಥ ವ್ಯವಹಾರ ವಿರೋಧವಾಗಿ ನಾವು ಇಲ್ಲಿ ರಾತ್ರಿ ಹಗಲು ಧರಣಿ ಮಾಡ್ತೀವಿ. SKMಲಿಂದ ನಾನು ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಕಾರ್ಯಾಧ್ಯಕ್ಷ ಮೌಲಾ ಮುಲ್ಲಾ.